ತಾಯಿ ಹಾಗೆಯೇ ಹೊರಟು ಬಿಟ್ಟು ಇಷ್ಟೆಲ್ಲ ದೂರ ಬಂದಿದ್ದು. ಹೋಗುವಷ್ಟರಲ್ಲಿ ನಂದಗಾಯಿ ಮಲ್ಲಪ್ಪ ಕಸ ಹಿಡ್ಕೊಂಡು ಮೂಲ್ಯಾಗ ಕುಂತಿದ್ದ ಶಿಷ್ಯ. ಮೂಲ್ಯಾಗ ಕೂತ್ಕೊಂಡಾಗ ಅಲ್ಲಿ ಇವ್ರು ನೋಡಿದ. ಗೌಡ್ರೆ, ಅಮ್ಮ ತಾಯಿ ಯಾಕೆ ಹೋಗ್ತೀರಿ, ಯಾಕಂತ ಕೇಳಿದ. ಏನ್ರಿಪ್ಪ ಮಲ್ಲಪ್ಪ, ನಿಮ್ ಗುರುಗಳ ಹತ್ರ ಹೋಗಿದ್ದೀವಿ, ಮಕ್ಕಳ ಭಾಗ್ಯ ಇಲ್ಲ, ದೇವರು ಎಲ್ಲಾ ಕೊಟ್ಟಾನ, ಮಕ್ಕಳ ಭಾಗ್ಯ ಇಲ್ಲ, ಎಲ್ಲ ಕೊಟ್ಟಾನ. ಏನ್ ಮಾಡಿ ಜಗತ್ತಿನೊಳಗೆ ಎಲ್ಲ ಇದ್ರು ಮಕ್ಕಳ ಭಾಗ್ಯ ಬೇಕು. ಸಂಸಾರಗಳು ಮಕ್ಕಳಿಗೆ ಮನೆಯಿಂದ ಶರಣರು. ತಾರೆಗಳು ಗಗನದಲ್ಲಿ ಅನಂತವಿದ್ದರಂ ಚಂದ್ರಮಣಿಯಲೇ ಶೋಭಿಸಲು ಸರೆ ಭಕ್ತಿಯ ಸರೋವರಕ್ಕೆ ನವಜಲಗಳು ಒಯ್ದರು ಕಾಸಾರಮಿಲ್ಲದೆ ಶೋಭಿಸಲು ಸಿರಿಯಿದ್ದು ಆರವಂಶಕ್ಕೆ ಕುವರವಿಲ್ಲದೊರೆ ನೆರೆ ದೇವರೆಲ್ಲ ಕೊಟ್ಟಾರೆ, ಸಂಪತ್ತದ ಮನೆಯರ ಎಲ್ಲವನ್ನ ಕೊಟ್ಟಾರೆ. ಸಂಕಾರ ಪದ ಇಲ್ಲಂದ್ರೆ ಅಂದ್ರೆ ಕೇಳಿಗಳ ಒಂದು ಕಮಲ ಇದ್ರೆ ಚಂದ, ಹಾಗೆ ಮನೆಯೊಳ ಮಕ್ಕಳಿದ್ರೆ ಚಂದ. ಮಕ್ಕಳಿಲ್ಲ, ಅದಕ್ಕೆ ಇಷ್ಟು ಕೆಟ್ಟಾಗಿದೆ ಅವತಾರ. ಅವನು ಹೇಳಿದ, ನೋಡು ಪ್ರಸಾದ ಸೇವಾ ಮಾಡ ಮಲ್ಲಪ್ಪ ಅಂತಾನ. ಏನ್ರಿ ನೀವು ಮಕ್ಕಳಾಗೋದು ಅಂತ ಯಾರು ಹೇಳಿದ್ರು, ಬರ್ರಿ ಅಂತ ಕರ್ದಾನ. ಇಶಾ ಎರಡು ಕಾಲಿದ್ದು ತಗೊಳ್ಳಿ ಅಮ್ಮ, ನೀನು ತಗೊಳ್ಳಮ್ಮ, ನೋಡ್ರಿ ನೀವ ತಗೊಳ್ರಿ, ಇದನ್ನ ಎರಡೂ ತಿನ್ನಬೇಕು ನೀವು, ಮುಂದೆ ವರ್ಷ ನಿಮ್ಮ ಮಕ್ಕಳಾಗುತ್ತಾವ. ಯಾಕಾಗ ಮಕ್ಕಳಂತಾವ ಹೌದಂತಾರ ಅವಿಶ್ವಾಸ. ಯಪ್ಪ, ನಿಮ್ಮ ಗುರುಗಳು ಶಕ್ತಿ ಸಾಮರ್ಥ್ಯವುಳ್ಳಂಥವ್ರು, ಶಾಪಾನಗಳು ಸಾಮರ್ಥ್ಯವುಳ್ಳಂಥವ್ರು, ಚಂದ್ರಮ ತಾಯಿ ಪವಿತ್ರವಾದ ಸ್ಥಾನ, ಚಿಕ್ಕವರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಾನದೊಳಗೆ ಶಕ್ತಿ ಇದ್ದವ್ರು ಗುರುಗಳ ಯಾಕೆ ಬಂದಿಲ್ಲ, ನಿನ್ನಿಂದ ಏನಾಗಿತ್ತು ಅಂತ ಅವಿಶ್ವಾಸ ಬಂತು. ಹೇಳ್ತಾನವ, ಅವ ಇದು ನಂದಲ್ಲ, ನನ್ನ ಗುರುವಿಂದ ಸದಾಶಿವನ ಪ್ರಸಾದ. ಈ ಮಠದ ಜಾಗದಾಗ ಒಂದು ಕಲ್ಲ, ಒಂದು ಹೂ, ಒಂದು ಮರಿ, ಒಂದು ಕೆಪ್ಪನ, ಒಂದು ಗ್ವಾಡೆ, ಏನಿಲ್ಲಿ ಚೂಡದವ, ಪ್ರತಿಯೊಂದು ಕಣಗಳಲ್ಲಿ ಸದಾಶಿವನ ನಾಮಸ್ಮರಣೆ ತುಂಬಿದ. ಇಲ್ಲಿ ಬಂದ ಪಾದ ಇದ್ದರೆ ಏನೇನು ಸಕ್ಸಸ್ ಆಗಬೇಕು, ಯಶಸ್ವಿ ಆಗಬೇಕು. ಈ ಎರಡು ಕಾರ್ಯಗಳನ್ನ ಬಾಯೊಳಗೆ ಹಾಕೊಂಡು ಗುರು ತಿನ್ರಿ. ಓಂ ಸದಾಶಿವಾಯ ನಮಃ, ಓಂ ಸದಾಶಿವಾಯ ನಮಃ ಅಂತ ತಿನ್ರಿ. ನಮ್ಮ ಮಕ್ಕಳಾಗ್ಲಿಕ್ಕೆ ನಾನು ಕೇಳೋದಂತಂದ ಏನೋ ನೋಡುವ ಸ್ವಲ್ಪ ವಿಶ್ವಾಸ ಇತ್ತು. ಸತಿಪತಿ ತಗೊಂಡು ಕಾಲ ಕಳೆಯಿತು. 1 ಮಾಸ, 2 ಮಾಸ, 3 ಮಾಸ ಕಳೆಯಿತು. ತಾಯಿಗೆ ಗರ್ಭಚನೆಗಳು ಪ್ರಾರಂಭ ಆಗಿಬಿಟ್ಟು ಖುಷಿಯಾಗಿಬಿಟ್ಟು ಗೌರಿಗೆ ಎಂತ ಶಕ್ತಿಯೋ. ಸಾಧಾ ಮನುಷ್ಯ ಕಸ ಹೊಡೆಯುವ ಮನುಷ್ಯ ಕೊಟ್ಟಾನ, ಕಾರ್ಯಕ್ಕೆ ಗುರುಗಳಿಗೆ ಆಗುವುದಂತ ಹೇಳಿದ್ರು. ಕಳೆಯಿತು 6, 7, 8, 9 ಮಾಸ ಕಳೆದಾಕ್ಷಣ ಗಂಡ ಮಗುವಿಗೆ ಗೌರಿಗೆ ಖುಷಿ ಆಗಿರ್ತಾರೆ. ಗಂಡು ಮಕ್ಕಳು ಹೆತ್ತು ಬಿಟ್ಟರು, ಗೌಡಿಗೆ ಖುಷಿ ಆಯ್ತು. ಒಂದು 15 ದಿವಸ 20 ದಿವಸ ಒಂದು ತಿಂಗಳು ಹೋಯಿತು. ಖುಷಿಯಾಗಿ ಬಬಲಾಡಿ ಹೋಗಲೇಬೇಕು, ಸದಾಶಿವ ಅರ್ಪಣೆ ಮಾಡಲೇಬೇಕು. ಮಗನ ಗುರುಗಳಿಗೆ ಬಟ್ಟೆ ನೈವೇದ್ಯ ಎಲ್ಲವೂ ತೆಗೆದುಕೊಂಡು ಮಠಕ್ಕೆ ಬರ್ತಾರೆ. ಗುರುಗಳ ಒಳಗಡೆ ಕುತ್ಕೊಂಡು ಸದಾಶಿವ ಮುಖ್ಯರು ಒಳಗೆ ಪಾದಕ್ಕೆ ನಮಸ್ಕಾರ ಮಾಡಿ, ಅಪ್ಪ ಸದಾಶಿವ, ನಿನ್ನ ಆಶೀರ್ವಾದದಿಂದ ಈ ಮಗುವಾಗಿದೆ ನೋಡಿ ಅಂತ ಪಾದಕ್ಕೆ ಹಾಕಿದ್ರ ಸದಾಶಿವ ಕಣ್ಣು ಕೆಂಪುಗಾದು. ಏನು ಗೌಡ್ರೆ, ನಾನು ಮಕ್ಕಳು ಆಗೋದಿಲ್ಲ ಅಂತ ನಿಮಗೆ ಹೋದ ವರ್ಷ ಹೇಳೀನಿ, ಇದು ಯಾರು ಕೊಟ್ಟು ನಿಮ್ಮ ಮಗುವಿನ ಅಂತ ಕೇಳಿದ. ಯಪ್ಪ, ನಿಮ್ಮ ಆಶೀರ್ವಾದ ಇದ್ರೆ ಈ ಸ್ಥಾನದ ಫಲ, ಈ ಸ್ಥಾನದಲ್ಲಿ ಸೇವಾ ಮಾಡುವಂತ ನಿಮ್ಮ ಶಿಷ್ಯ ಅನ್ನೊಂದಿಗೆ ಮಲ್ಲಪ್ಪನಲ್ಲ ಆತ ಕೊಟ್ಟಾನ. ಕಣ್ಣು ಕೆಂಪಗಿ ಬಿಟ್ಟು ಮಲ್ಯ, ಏ ಮಲ್ಯ ಅಂತ ಸದಾಶಿವ ಮುಖ್ಯ ಅಲ್ಲೇ ಕೊಟ್ಟು ಕಣ್ಣು. ಯಪ್ಪ ಯಾಕ್ರಿ ಅಂತಂದ. ಮಗನ, ನನ್ನ ಮೀನು ಮಕ್ಕಳ ಕೊಟ್ಟಂತ ಭಾಗ್ಯ ನಿಮಗೆ ಶಕ್ತಿ ಬಂತ ಮಗನ, ಈ ಮಗಗಳಿಗೆ ನನಗಿಂತ ದೊಡ್ಡವನೇ ಈ ಮಗನ ಅಂತ ಬೈದರು ಸದಾಶಿವ ಮುಖ್ಯರು. ಇಲ್ಲಪ್ಪ ಯಪ್ಪ, ತನ್ನ ಆಶೀರ್ವಾದ, ತಮ್ಮ ಆಶೀರ್ವಾದ, ಏನ್ ಆಶೀರ್ವಾದ ಅದು ಹೆಂಗ ಕೊಟ್ಟಿ ಯಪ್ಪ, ಕಿಶೆಗೆ ಕಾರ್ಯಕ್ರಮ ಇದ್ರ ಅವ್ರು ಕೊಟ್ಟು ಓಂ ಶ್ರೀ ಗುರು ಸದಾಶಿವಾಯ ನಮಃ ಈ ಮಂತ್ರ ಅನ್ನಂತ ನಿಮ್ ಹೆಸರು ಹೇಳಿ ಕೊಟ್ಟಿದ್ರಿಪ್ಪ ಅಂತ ಹೋಗಿ ನಂದಗಾಲ ಮಲ್ಯ ಝಾಡಿಸಿ ಬಂದು ಗುರುಗಳು. ಮಗನ ಇಷ್ಟು ಸೊಕ್ಕ ಬಂತ ನಿನಗೆ ಅಂತಂದ್ರು. ಅವನಲ್ಲಿ ಕಾರಣ ನಂದಗಾಲ ಮಲ್ಲಪ್ಪ ಪುರಂದರ ದಾಸರ ಪದ ನೆನಪಾಕೈತವ. ಎಂತ ಪರಮಾತ್ಮ ನೀ ಅವ್ರಿಗೆ ಆಶೀರ್ವಾದ ಕೊಡಬೇಕಾಗಿಲ್ಲ, ನಾವೇ ಬೇಕಾಗಿಲ್ಲ, ಒಂದು ಶಕ್ತಿ ಅದ. ಏನು ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನಿನ್ನ ನಾಮದ ಬಲವಂತಿದ್ದರೆ ಸಾಕು, ನಿನ್ನ ನಾಮದ ಬಲವಂತಿದ್ದರೆ ಸಾಕು, ನೀನ್ಯಾಕೋ ನಿನ್ನ
ಕಾಲದ ನಾಯಿ ಮನೆಗೆ ನಾನು ಏನೂ ಇಲ್ಲ ಅಂತ ಕಡಿಕೆ ಆಗಿಬಿಟ್ಟು ನಿರ್ಲೇಪ ಆಗಿಬಿಟ್ಟ, ನಿರಾಧಾರಿ ಆಗಿಬಿಟ್ಟ. ಎಂಥ ಶಕ್ತಿ ಇದೆ ನೋಡ್ರಿ ಗುರುವಿನ ಸೇವಾ ಮಾಡೋಳಗ. ಅದಕ್ಕೆ ನಿಮ್ಗೆ ಹೇಳ್ತೀವಿ, ಸೇವಾ ಮಾಡ್ರಿ, ಪ್ರಮಾಣ ತಗೊಂಬರ್ರಿ. ಬರೀ ಪ್ರಸಾದ ಒಂದು ಮಾತ್ರ ಅಲ್ಲ.